ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಸ್ಪರ್ಧಿಸುತ್ತಿದ್ದಾರೆ. ನವೆಂಬರ್ 30ರಂದು ಚುನಾವಣೆ ನಡೆಯಲಿದೆ. ಇದೇ ವೇಳೆ ಟಿವಿ9 ಜೊತೆ ಮಾತನಾಡಿರುವ ಅಧ್ಯಕ್ಷ ಸ್ಥಾನದ ಸ್ಪರ್ಧಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್, ಕ್ರಿಕೆಟ್ ಬಗ್ಗೆ ಯುವಕರು ಹೆಚ್ಚು ಆಸಕ್ತಿದಾಯಕರಾಗಿದ್ದಾರೆ. ಆದರೆ ಅವರಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ತಾಲೂಕು ಮಟ್ಟದಲ್ಲೂ ಅಕಾಡೆಮಿಗಳು ತೆರೆಯಬೇಕು ಎಂದಿದ್ದಾರೆ. ಇನ್ನು ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಕೆಎಸ್ಎ ಚುನಾವಣೆ ಅಖಾಡಕ್ಕೆ ಲೆಜೆಂಡರಿ ಕ್ರಿಕೆಟ್ ವೆಂಕಟೇಶ್ ಪ್ರಸಾದ್ ಅವರು ಕಣಕ್ಕಿಳಿತಾ ಇದ್ದಾರೆ. ಅವರ ಬಣ ಕಣಕ್ಕಿಳಿತಾ ಇದ್ದಾರೆ. ಎಷ್ಟು ಇಂಪಾರ್ಟೆಂಟು ಈ ಒಂದು ಕೆಎಸ್ಎನ ಬದಲಾವಣೆಗೆ ತರೋದಕ್ಕೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಒಂದು ಕೆಎಸ್ಎಗೆ ಕ್ರಿಕೆಟರ್ಸು ಎಷ್ಟು ಇಂಪಾರ್ಟೆಂಟು ಸರ್? ಸರ್, ತುಂಬಾ ಇಂಪಾರ್ಟೆಂಟು. ಬರೀ ಕ್ರಿಕೆಟರ್ಸ್ ಅಂತಲೇ ಅಲ್ಲ, ಕ್ರಿಕೆಟರ್ಸು ಮತ್ತು ಅವ್ರಿಗೆ ಆ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಇರಬೇಕು. ಸೊ ಅಂಥವ್ರು ಬರಬೇಕಾಗತ್ತೆ. ನೀವು ನಮ್ಮ ಪ್ರೊಫೈಲ್ಗಳು ನೋಡ್ತು ಅಂತಂದರೆ ಇಲ್ಲಿ ಜಸ್ಟ್ ಮೈ ಓನ್ ಎಕ್ಸಾಂಪಲ್, ನಾನು ಐ ಹ್ಯಾವ್ ಡನ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಫ್ರಮ್ ಯೂನಿವರ್ಸಿಟಿ ಆಫ್ ಲಂಡನ್. ಸೊ ಬರೀ ಕ್ರಿಕೆಟ್ ಮಾತ್ರನೇ ಅಲ್ಲ, ಇಲ್ಲಿ ನಾವು ಬ್ರಿಂಗಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಆಲ್ಸೋ. ಹಾಗೇನೆ ನಾನು ಕೆನರಾ ಬ್ಯಾಂಕ್ನಲ್ಲಿ 30 ವರ್ಷದಿಂದ ನಾವು ಐ ಆಮ್ ಜನರಲ್ ಮ್ಯಾನೇಜರ್ ಇವಾಗ. ಸೊ ನಮ್ಮ ಸುಜಿತ್ ಸೋಮಸುಂದರ್ ಅವರು ಈಸ್ ಅ PhD. ಅವರು ನಮ್ಮ ಅವಿನಾಶ್ ವೈದ್ಯನ್ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಭಾಳ ವರ್ಷದಿಂದ ಇದ್ದಾರೆ. ಎಂತೆಂಥ ಫ್ರಾಂಚೈಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ IPLನಲ್ಲಿ. ಸೊ ವಿನಯ್ ಮೃತ್ಯುಂಜಯ ಇದ್ದಾರೆ, ಸಂತೋಷ್ ಮೆನನ್ ಇದ್ದಾರೆ. ನನ್ನ ಪರವಾಗಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ಹೇಳ್ತೀನಿ. KSAಗೆ ಬಂದು ಕ್ರಿಕೆಟ್ನ ಮುಂದೆ ತೊಗೊಂಡೋಗ್ತೀವಿ. ಮತ್ತು ಯಂಗ್ಸ್ಟರ್ಸ್ಗಳು ತುಂಬ ಕ್ರೇಜ್ ಅಂದರೆ ಅದು ಕ್ರಿಕೆಟ್. ಎಲ್ಲೋ ಇತ್ತೀಚೆಗೆ ಒಂದಷ್ಟು ಯಂಗ್ಸ್ಟರ್ಸ್ಗೆ ಬೂಸ್ಟ್ ಸಿಗ್ತಾ ಇಲ್ಲ. ತಾಲೂಕು ಮಟ್ಟದಲ್ಲೂ ಅಕಾಡೆಮಿಗಳಿಲ್ಲ. ಇದನ್ನು ಮಾಡಬೇಕು ಸರ್, ಅಕಾಡೆಮಿಗಳನ್ನ ಮಾಡಬೇಕು. ನಾವು ಮಾಡಿದ್ದನ್ನು 2010ರಿಂದ 2013ನಲ್ಲಿ ನಾವು ಅಂತಂದರೆ ಶ್ರೀನಾಥ್ ಅವರು ಸೆಕ್ರೆಟರಿ ಆಗಿದ್ದರು, ಅನಿಲ್ ಕುಂಬ್ಳೆ ಅವರು ಪ್ರೆಸಿಡೆಂಟ್ ಆಗಿದ್ದರು, ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಸೊ ನಾವು ಏನೇನು ಮಾಡಿದ್ವೋ ಕ್ರಿಕೆಟ್ಗೋಸ್ಕರ, ಅಕಾಡೆಮಿಗಳಾಗ್ಬೋದು, ಗ್ರೌಂಡ್ಗಳಾಗ್ಬೋದು, ಸ್ಟೇಡಿಯಂಗಳಾಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗಳಾಗ್ಬೋದು, ವಿಮೆನ್ಸ್ ಕ್ರಿಕೆಟ್ ಆಗ್ಬೋದು, ಎಲ್ಲನೂ ಇವಾಗ ಡಿಫಂಕ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅದನ್ನು ನಾವು ವಾಪಸ್ ರಿವೈವ್ ಮಾಡಬೇಕು. ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ತೊಗೊಂಬರ್ಬೇಕು. ನಾವು ಸುಮ್ಮನೆ ಒಂದು ಸ್ಟೇಡಿಯಂ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಯೂಸ್? ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಆಗ್ತಾನೆ ಇಲ್ಲ ಅಂತಂದರೆ ಹೇಗೆ? ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ಐಕಾನಿಕ್ ಸ್ಟೇಡಿಯಂ. ಆ ನಂಬಿಕೆ ಏನಿದೆಯೋ ಲೈಫ್ ಮೆಂಬರ್ಸ್ ಆಗ್ಬೋದು ಅಥವಾ ಪಬ್ಲಿಕ್ ಆಗ್ಬೋದು, ಅದು ಹೊರಟೋಗಿದೆ. ಅದನ್ನ ವಾಪಸ್ ತೊಗೊಂಬರ್ಬೇಕು. ಮತ್ತು ಆ ರೆಸ್ಟೋರಿಂಗ್ ಗ್ಲೋರಿ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ಒಂದು ಮಟ್ಟದಲ್ಲಿತ್ತೋ ಆ ಮಟ್ಟಕ್ಕೆ ತೊಗೊಂಬರ್ಬೇಕು. ಆ ಮಟ್ಟಕ್ಕೆ ಬರಬೇಕು ಅಂತಂದರೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗಲೇಬೇಕು. ಇಲ್ಲಿ ಅದು ಆಗದೇ ಇರೋ ಕಾರಣದಿಂದ ಈ ಒಂದು ನಾವು ಸ್ಥಿತಿನಲ್ಲಿದ್ದೀವಿ. ಹಾಗೆ ನಾವು ಅದಕ್ಕೋಸ್ಕರ ನಾವು ಏನೇನು ಮಾಡಬೇಕು ಅದನ್ನು ಕೂತ್ಕೊಂಡು ನಾವೆಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಮಾಡೋಣ ಅಂತ ಇದ್ವಿ. ಇದಿಷ್ಟು ಈಗಾಗಲೇ KSAಗೆ ಅಧ್ಯಕ್ಷರಾಗಿ ಕಣಕ್ಕಿಳಿದಂಥ ವೆಂಕಟೇಶ್ ಪ್ರಸಾದ್ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು. ಇನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. 30ನೇ ತಾರೀಕು ಚುನಾವಣೆ ಕೂಡ ನಡೆಯುತ್ತೆ. ವೆಂಕಟೇಶ್ ಪ್ರಸಾದ್ ಅವರ ಬಣ ಗೆದ್ದು ಬರಬೇಕೆಂದು ಆಶಯವನ್ನು ವ್ಯಕ್ತಪಡಿಸಿರುವ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು, ರಾಜ್ಯ ಕ್ರಿಕೆಟ್ ಅಭಿವೃದ್ಧಿಯಲ್ಲಿ ಸಾಕಷ್ಟು ಸುಧಾರಣೆ ತರಬೇಕು, ಕ್ರಿಕೆಟ್ ಅಕಾಡೆಮಿಗಳನ್ನು ಹೆಚ್ಚಿಸಬೇಕು, ಗ್ರೌಂಡ್ಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅನಿಲ್ ಕುಂಬ್ಳೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. KSA ಚುನಾವಣೆ ಗರಿಗೆದರಿದೆ. ವೆಂಕಟೇಶ್ ಪ್ರಸಾದ್ ಅವರು ಈ ಬಾರಿ ಒಂದು ಕಣಕ್ಕಿಳಿತಾ ಇದ್ದಾರೆ. ಅದಕ್ಕೆ ಬೆಂಬಲವನ್ನು ಲೆಜೆಂಡರಿ ಕ್ರಿಕೆಟರ್ ಅನಿಲ್ ಕುಂಬ್ಳೆ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ನಮ್ಮ ಜೊತೆ ಅನಿಲ್ ಕುಂಬ್ಳೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾವ ಕಾರಣಕ್ಕೆ ವೆಂಕಟೇಶ್ ಪ್ರಸಾದ್ ಅವರ ಬಣಕ್ಕೆ ಈ ಬಾರಿ ಚುನಾವಣೆ ಗೆದ್ದು ಬರಬೇಕು ಸರ್? ಯಾವ ಕಾರಣಕ್ಕೆ ಅಂದರೆ ಎಲ್ಲ ಕಾರಣಕ್ಕೂ ಕ್ರಿಕೆಟ್ ಸಂಸ್ಥೆ ಬೆಳಿಬೇಕು ಅಂದರೆ, ಕ್ರಿಕೆಟ್ ಬೆಳಿಬೇಕು ಅಂದರೆ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಏನೇನು 3 ವರ್ಷದಲ್ಲಿ 2010ರಿಂದ 13ರಲ್ಲಿ ಏನೇನು ಮಾಡ್ಕೊಂಬಂದಿದ್ವೋ ಅದೆಲ್ಲ ಇವಾಗ ನಾಶವಾಗಿದೆ. ಯಾಕಂದರೆ ಯಾವುದೂ ಮುಂದುವರದೇ ಇಲ್ಲ, ಯಾವುದೂ ನಡೆದಿಲ್ಲ. ಅಕಾಡೆಮಿ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಳು ಏನೇನು ಕಟ್ಟಡಗಳು ಬಂದಿತ್ತೋ ಅದೆಲ್ಲ ಇವಾಗ ಪಾಳು ಬಿದ್ದಿದೆ. ಸೊ ಅದನ್ನೆಲ್ಲ ಮತ್ತೊಮ್ಮೆ ಇವರು ರಿವೈವ್ ಮಾಡಲಿ. ನಮ್ಮ ಒಂದು ತಂಡ ಏನಿದೆಯೋ, ನಾವೆಲ್ಲ ಇದ್ದೀವಿ ಅದರಲ್ಲಿ, ಅವರು ಖಂಡಿತವಾಗಿ ನಮ್ಮ ಪರವಾಗಿ ಅವರು ನಿಂತ್ಕೋತಾರೆ, ಅವರು ಗೆಲ್ಲಿ ಅಂತ ನನ್ನ ಅನಿಸಿಕೆ. ಬರೀ 1800 ಮೆಂಬರ್ಗಲ್ಲ ಇದು ಅಸೋಸಿಯೇಷನ್, ಬರೀ ನನಗಲ್ಲ ಅಸೋಸಿಯೇಷನ್, ಇಡೀ ರಾಜ್ಯಕ್ಕೆ, ಇಡೀ ಕ್ರಿಕೆಟ್ ಕುಟುಂಬದ ಸದಸ್ಯರಿಗೆ, ಫ್ಯಾನ್ಸ್ ಆಗಿರ್ಬೋದು ಅಥವಾ ಆಸ್ಪಿರೆಂಟ್ಸ್ ಆಗಿರ್ಬೋದು, ಎಲ್ಲ ಕನಸಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಕನಸಿರುತ್ತೆ. ನಾವು ಎಲ್ಲ ಹಾಗೆ ಆಡ್ಕೊಂಬಂದಿದ್ದು. ಅವ್ರಿಗೆಲ್ಲ ಒಂದು ಅವಕಾಶ ಸಿಗಲಿ, ಸರಿಯಾದ ಒಂದು ಅವಕಾಶ. ಯಾಕಂದರೆ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ, ಅದು ಅವಕಾಶ ಸಿಗಬೇಕಷ್ಟೆ. ಇಡೀ ಫೇರ್ ರೆಪ್ರೆಸೆಂಟೇಷನ್ ಎವ್ರಿ ಚೈಲ್ಡ್ ಶುಡ್ ಗೆಟ್.
ಸರ್ ತುಂಬ ಯಂಗ್ ಕ್ರಿಕೆಟರ್ಸ್ಗೆ ನಾವು ಕ್ರಿಕೆಟ್ಗೆ ಬರಬೇಕು ಅಂತ ಆಸೆ ಇದೆ. ಎಲ್ಲೋ ಒಂದು ಕಡೆ ಇನ್ನೂ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸರಿಯಾದ ಗ್ರೌಂಡ್ ಸಿಗ್ತಾ ಇಲ್ಲ, ಸರಿಯಾದ ಅಕಾಡೆಮಿಗಳಿಲ್ಲ. ನಿಮ್ಮ ಕಡೆಯಿಂದ ಅವು ಭರವಸೆ ಸಿಗ್ಬೋದು ಸರ್? ಖಂಡಿತ, ಯಾಕಂದರೆ ನಾವಿದ್ದಾಗ ಅದೇ ಮಾಡಿದ್ದು. ಹುಬ್ಳಿ ಆಗಿರ್ಬೋದು, ಅಥವಾ ಮಂಗಳೂರು ಆಗಿರ್ಬೋದು, ಅಥವಾ ಆಲೂರು ಆಗಿರ್ಬೋದು, ಅಥವಾ ಬೆಳಗಾಂ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಎಲ್ಲ ಕಡೆನೂ, ಚಿಕ್ಕಮಗಳೂರು ಆಗಿರ್ಬೋದು, ಎಲ್ಲ ಕಡೆನೂ ಅಕಾಡೆಮಿಗಳಿತ್ತು. ಆ ಅಕಾಡೆಮಿಗಳು ಮತ್ತೊಮ್ಮೆ ಶುರು ಆಗುತ್ತೆ. ಸರ್, ಆಫ್ಟರ್ ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ದ ಮೇಲಂತೂ ತುಂಬ ಪೇರೆಂಟ್ಸ್ಗೆ ತಮ್ಮ ಹೆಣ್ಮಕ್ಳು ಕೂಡ ಕ್ರಿಕೆಟ್ ತರಬೇಕು ಅಂತ ತುಂಬ ಆಸಕ್ತಿ ಇದೆ. ಅಂಥವ್ರಿಗೆ ಯಾವ ರೀತಿ ಬೆಂಬಲ ಕೊಡೋಕ್ಕೆ ನೀವೊಂದು ಅದೇ ಹೇಳಿದಾಗೆ ಅಕಾಡೆಮಿ ಅಥವಾ ಮ್ಯಾಚಸ್ ಆಡಿಸ್ಬೋದು, ಅಥವಾ ಟ್ಯಾಲೆಂಟ್ ಹಂಟ್ ಅಂತ ಇರ್ಬೋದು. ಸೊ ಇದೆಲ್ಲ ಒಂದು ಕಾರ್ಯಕ್ರಮಗಳು ಇರುತ್ತೆ. ಅದನ್ನು ಎಕ್ಸಿಕ್ಯೂಟ್ ಮಾಡೋ ಒಂದು ಭರವಸೆ, ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಭರವಸೆ ನನಗೆ ಈ ಟೀಮ್ ಮೇಲೆ ಖಂಡಿತವಾಗಿದೆ. ಸರ್, ಅನ್ಫಾರ್ಚುನೇಟ್ಲಿ ಆ ಸ್ಟ್ಯಾಂಪೇಡ್ ಪ್ರಕರಣದಾಗೆ ಇವತ್ತು ನೋಡಿ, ಚಿನ್ನಸ್ವಾಮಿ ಅಂದರೆ ಸಾಕು ಒಂದು ಕ್ರೇಜ್ ಇರ್ತಾಯಿತ್ತು, ಒಂದಷ್ಟು ಮ್ಯಾಚ್ ಆಡ್ತಾಯಿದ್ರು, T20 ವರ್ಲ್ಡ್ ಕಪ್ ಬರ್ತಾರೆ, ನಮ್ಮಲ್ಲಿ ಯಾವುದೇ ಒಂದೇ ಒಂದು ಮ್ಯಾಚ್ ಕಂಡಕ್ಟ್ ಆಗ್ತಾಯಿಲ್ಲ. ತುಂಬ ಬೇಸರ ಇದೆ ಫ್ಯಾನ್ಸ್ಗೆ. ಅದನ್ನು ಕಮ್ಬ್ಯಾಕ್ ಮತ್ತು ಅಲ್ಲಿ ಆಡಿಸುವಂಥ ಪ್ರಯತ್ನಕ್ಕೆ ಯಾವ ರೀತಿ ಈ ಒಂದು ಬಣ ಸಹ? ಅದೇ ಈ ಟೀಮ್ ಖಂಡಿತವಾಗಿ ಅದನ್ನು ನೆರವೇರಿಸುತ್ತೆ ಅಂತ ನನ್ನ ಒಂದು ಭಾವನೆ ಹಾಗೂ ಒಂದು ಭರವಸೆನೂ ಕೂಡ. ಯಾಕಂದರೆ ಖಂಡಿತವಾಗಿ ಅವತ್ತು ಏನು ನಡೀತೋ ಅದು ದುಃಖಕರ ಒಂದು ಸಂಗತಿ. ಅದನ್ನು ನಾವು ಚೇಂಜ್ ಮಾಡಲಿಕ್ಕಂತೂ ಆಗಲ್ಲ. ಬಟ್ ಮುಂದಕ್ಕೆ ಯಾವುದೇ ರೀತಿಯಾದ ಒಂದು ಅನಾಹುತ ಆಗದೇ ಇರೋ ರೀತಿಯಾಗಿ, ಅಥವಾ ಅಲ್ಲಿ ಏನೇನು ನಾವು ಬದಲಾವಣೆಗಳು ತರಬೇಕು ಸ್ಟೇಡಿಯಮಲ್ಲಿ, ಅದನ್ನು ಖಂಡಿತವಾಗಿ ಮಾಡ್ತಾರೆ. ನೀವು ಹೇಳಿದಾಗೆ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಇದ್ದಿದ್ದರೆ ವಿಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ಗಳು ಇಲ್ಲಿ ನಡಿಬೋದಾಯಿತು ಬೆಂಗಳೂರಲ್ಲಿ. ಮೆನ್ಸ್ ವರ್ಲ್ಡ್ ಕಪ್ T20 ಬರ್ತಾ ಇದೆ, ಅದು ಮ್ಯಾಚು ಖಂಡಿತವಾಗಿ ಬೆಂಗಳೂರಿಗೆ ಒಂದು ಮ್ಯಾಚು, ಮುಖ್ಯವಾದ ಒಂದು ಮ್ಯಾಚೇ ಇರೋದು. ಭಾರತ ಹಾಗೂ ಇನ್ಯಾರೋ ಇರ್ಬೋದು, ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ಯಾರೇ ಇರ್ಬೋದು, ಆ ಒಂದು ಇಂಪಾರ್ಟೆಂಟ್ ಮ್ಯಾಚೇ ಬೆಂಗಳೂರಿಗೆ ಸಿಗ್ತಾ ಇತ್ತು. ಮತ ಹಾಕಿ ನಾವು ಒಂದಷ್ಟು ಬದಲಾವಣೆಯನ್ನು ತರಬೇಕು, ಗ್ರಾಮೀಣ ಭಾಗದಲ್ಲೂ ಕೂಡ ಈ ಒಂದು ಪ್ರತಿಭೆಗಳನ್ನು ಹೆಕ್ಕಿ ತರ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಿದ್ದೆವು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.